ತಲೆ ತಮಾಷ್ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನು ವಿಡಿಯೋ ಮಾಡ್ತಾ ಇದೀರಿ ಅಂದರೆ ಪುನೀತ್ ಎಷ್ಟೋ ದಿವಸ ಆದಮೇಲೆ ನಮ್ಮ ಪುನೀತ್ ಅವ್ರು ಬಂದಿದ್ದಾರೆ ವಿಡಿಯೋಗೆ. ನೋಡೋಣ ಪುನೀತ್ ಏನು ವಿಡಿಯೋ ಮಾಡ್ತಾ ಇದೀರಿ ಹೇಳಪ್ಪ. ಏನು ನೋಡೋರೆ ಗೊತ್ತಾಗಲ್ವಾ ಎಷ್ಟು ಕಣ್ಣು ಮುಂದೆ ಎಷ್ಟು ಇದು ಚೆನ್ನಾಗಿ ಕೂತೈತೆ ನೋಡು. ನೂಡಲ್ಸ್ ನೂಡಲ್ಸ್ ಬುಲ್ಡ್ಯಾಕ್ 3x ಸ್ಪೈಸಿ ನೂಡಲ್ಸ್ ಚಾಲೆಂಜ್. ಏನೇನು ಹೆಸರು ಹೇಳು? ಬುಲ್ಡ್ಯಾಕ್ ಇಲ್ಲೇ ಬರ್ತೈತೆ ನೋಡು. ಬುಲ್ಡ್ಯಾಕ್ ಬುಲ್ಡಾಗ್ ಅಲ್ಲ ಇದು. ಬುಲ್ಡ್ಯಾಕ್ ಬುಲ್ಡಾಗಾ? ಇವನೇ ಆರ್ಡರ್ ಮಾಡಿರೋದು. ಅದೇನು ನೋಡಿ ಆರ್ಡರ್ ಮಾಡೋಣ ಗೊತ್ತಿಲ್ಲ. ನಾಯಿ ಮಾಂಸದಿಂದ ಮಾಡಿರೋದು ಫ್ರೆಂಡ್ಸ್ ಇದು. 12 ರೂಪಾಯಿ ಇದು. 12 ರೂಪಾಯಿನಾ? 12 ರೂಪಾಯಿ ಬೋಬೋ ಬಿರಿಯಾನಿ 150 ರೂಪಾಯಿ ಕೊಟ್ಟು ತಂದಿರೋದು ಇವರೇ 150 ರೂಪಾಯಿ ಒಂದು ಮ್ಯಾಗಿ. ನೋಡಿದ ತಕ್ಷಣ ಏನು ಹೇಳ್ಬೇಕು ಗೊತ್ತಾಗ್ತದೆ. ನಾವು ಸುಮ್ಮನೆ ತಂದ್ರೆ ವೇಸ್ಟ್ ಮಾಡ್ತೀವಿ, ಜಾಸ್ತಿ ಜನ ತಿನ್ನಕ್ಕಾಗಲ್ಲ ಅಂತ ಅಂದ್ಬಿಟ್ಟು 2 ತಂದಿರೋದು ಸಾಕು. ಅದಕ್ಕೆ ತಂದ್ಬಿಟ್ಟು ಇವ್ರಿಬ್ಬರಿಗೂ ಚಾಲೆಂಜ್ ಕೊಡೋಣ ಅಂತ ಇದೀವಿ. ಯಾಕಂದ್ರೆ ಇವನು ಖಾರ ತಿಂತಾನೆ, ಇವರು ಖಾರ ತಿಂತ, ಯಾವನ್ ಜಾಸ್ತಿ ತಡ್ಕೋತಾನೆ ಅನ್ನೋದು ಟಾಸ್ಕ್. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರುತ್ತಾ ಸರ್? ಟ್ವಿಸ್ಟ್ ಇದ್ದೇ ಇರುತ್ತೆ. ಅದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದ್ದೇ ಇರುತ್ತೆ. ಮಚ್ಚ ಏನಾರು ಹೇಳೋಕ್ಕೆ ಇಷ್ಟಪಡ್ತೀಯಾ? ಚೆನ್ನಾಗಿ ಮಾಡ್ರಪ್ಪ. ಅಷ್ಟೇ ಚೆನ್ನಾಗಿ ಮಾಡ್ರಪ್ಪ. ಎಷ್ಟೋ ದಿವಸ ಆದ್ಮೇಲೆ ವಿಡಿಯೋ ಬಂದಿದ್ದೀವಿ ಸರ್. ಅಷ್ಟೇ ಸರ್ ಏನು ಫ್ರೆಂಡ್ಸ್ ಸ್ವಲ್ಪ ನಾಚಿಕೆ ಬೀಳ್ತಾನೆ, ಏನು ಮಾಡೋಕ್ಕಾಗಲ್ಲ. ನಾಚಿಕೆ ಗೀಚಿಕೆ ಎಲ್ಲ ಊರಿನ ನಾಚಿಕೆ. ನಮ್ಮ ಪುನೀತ್ ನೀವು ಕೇಳ್ತಾ ಇರಲ್ಲ ಯಾಕೆ ಬರ್ತಾಯಿಲ್ಲ ವೀಡಿಯೋಗೆ ಅಂತೇನಪ್ಪ, ಏನು ಕಾರಣಪ್ಪ? ಯಾರಪ್ಪ ಕೇಳ್ತಾ ಇದ್ದಿದ್ದು? ಯಾರು ಕೇಳಿದ್ರೆ ಇಲ್ವೋ ಎಂತ ಬರ್ತಾ ಇರಲಿಲ್ಲ ವೀಡಿಯೋಗಳು? ಏನಿಲ್ಲ, ಸ್ವಲ್ಪ ಕೆಲಸ ಇತ್ತು. ಸ್ವಲ್ಪ ಅಮೇರಿಕಾಗೆ ಹೋಗಿದ್ದೆ. ಸೊ ನೆನ್ನೆನೆ ಬಂದು ಲ್ಯಾಂಡ್ ಅದೇ. ಸ್ವಲ್ಪ ಅಮೇರಿಕಾ ಹೋಗಿದ್ದ. ಸ್ವಲ್ಪ ಅಮೇರಿಕಾಗೆ ಹೋಗಿದ್ದ. ಆಮೇಲೆ ಅಲ್ಲಿ ರೇಸಿಸಮ್ ಇರೋದ್ರಿಂದ ವಾಪಸ್ ಕಳಿಸ್ಬಿಟ್ಟು ನೀನೆಲ್ಲ ಇಲ್ಲಿ ಇರಬಾರ್ದು, ಫಸ್ಟ್ ಹೊಡಬೇಕು ಅಂತ ಕಳಿಸಿದ್ದಾರೆ. ಅದೇನಾದ್ರು ಮಾತಾಡೋಕ್ಕಿಂತ ಮುಂಚೆ ನಾವು ಬನ್ನಿ ವಿಡಿಯೋ ನೋಡೋಣ. ಉಗಾಂಡಾಗ ಹೋಗ್ಬೇಕಾಗಿತ್ತು, ಇಲ್ಲಿ ಬಂದ್ಬಿಡಿರೋ ತಪ್ಪಾಗಿ ಅಂತಂದವ್ರೆ. ಅದಕ್ಕೆ ವಾಪಸ್ ಮನೆಗೆ ಏನಿಲ್ಲ, ಅಟ್ಯಾಕ್ ಆಗಿದ್ದಿಂದ ವಾಪಸ್ ಹೇಳಿದ್ರು. ಮನೆ ಚಾಲೆಂಜ್ ಮಾಡೋಣ ಬನ್ನಿ. ನಾವು ಜಾಸ್ತಿ ಮಾತಾಡಿದ್ವಿ, ನಾವು ಬನ್ನಿ ಚಾಲೆಂಜ್ ಮಾಡೋಣ ಅಂತ ಹೇಳಿದ್ದ ಅವನು. ಅವ್ನ ಮ್ಯಾಗಿನ ಏನಂತ ಹೇಳೇ ಇಲ್ಲ. ಚಾಲೆಂಜ್ ಮಾಡೋಣ ಅಂತ. ಸರಿ ಬನ್ನಿ ಶುರು ಮಾಡೋಣ. ಏನೋ ಕರೆಕ್ಟಾಗಿ ಹೇಳಬೇಕು, ಏನು ಮಾಡಬೇಕು? ಚಾಲೆಂಜ್ ಸ್ಟಾರ್ಟ್ ಮಾಡೋಣ. ಚಾಲೆಂಜ್ ಸ್ಟಾರ್ಟ್ ಮಾಡೋಣ ಬನ್ನಿ. ನೀನು ಹೇಳಿ ಏನು ಮಾಡೋಣ? ಚಾಲೆಂಜ್ ಸ್ಟಾರ್ಟ್ ಮಾಡೋಣ. ಅವನು ಕೇಳ್ಬಿಟ್ಟು ಚಾಲೆಂಜ್ ಸ್ಟಾರ್ಟ್ ಮಾಡೋಣ. ನಾನು ಕೇಳ ಹೇಳಪ್ಪ. ಸ್ಟಾರ್ಟ್ ಮಾಡೋಣ ಅಷ್ಟೇ. ಅಯ್ಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಣ. ಏನೋ ಮುಚ್ಚ ಹಿಂಗೈತೆ. ಅಪ್ಪ ವಾಸನೆ ಒಂಥರ ನೋಡಿ. ಬೇಡಪ್ಪ, ನಂಗೆ ವಾಸನೆ ಬೇಡ. ಹಂಗೆ ತಿನ್ಬಿಟ್ಟು ಮುಚ್ಚ ಖಾರ ಆಯಿತು. ಖಾರ ಘಾಟ್ ಹೊಡಿತೈತೆ. ವಾಸನೆ ಅಂತೂ ಅಷ್ಟು. ಟೈಮಿಂಗ್ಸ್ ಇಡೋ ಮುಚ್ಚ, ಯಾಕೆ ಬೇಗ ತಿಂತ ನೋಡೋಣ. ಬೇಗ ನೀನೇ ತಿನ್ಕೊಳಪ್ಪ. ಬೇಗ ತಿನ್ನೋದಲ್ಲ. ಆಲ್ರೆಡಿ ನಾನು ಒಂಚೂರು ಟೇಸ್ಟ್ ಮಾಡಿದ್ಕಿಲ್ಲ, ಎಲ್ಲ ಉರಿತೈತೆ. ಇವಾಗ ಅದೇನು ಕತೆ ನಾವು ಗೊತ್ತಿಲ್ವೇ. ಸ್ಟಾರ್ಟ್ ಮಾಡೋಣ. ಸರಿನಪ್ಪ. 3, 2, 1 ಸ್ಟಾರ್ಟ್. ಹೊಡೀತು, ಖಾರ ಹೊಡೀತು. ಟೇಸ್ಟ್ ಚೆನ್ನಾಗೈತೆ. ಅದ್ರ ಒಂಥರ ಟೇಸ್ಟ್ ಚೆನ್ನಾಗೈತೆ, ಖಾರ ಐತೆ. ಜಾನ್ ಖಾರ ಐತೆ. ನಾನು ನಿಜಾಗ್ತಲ್ಲ ಮುಚ್ಚ. ಅದೇ ಜೋಳ ಚಿಪ್ಸ್ ತಿನ್ಬಿಟ್ಟು ಅದಕ್ಕೆ ಗೆದ್ದೆ ಮ್ಯಾಚ್. ನೀರು ಕುಡಿಯಂಗಿಲ್ವಾ?
ಇದ್ಯಾವ್ದಲ್ಲ ಈಗ ಅಪ್ಪ ನೀವು ಕುಡಿತೀವಿ ಅಂದರೆ ಬೇಕಾದ್ರೆ ಕುಡಿಬೋದು ಎಲಿಮಿನೇಟು. ಫ್ರೆಂಡ್ಸ್ ಇದು ಆಗ್ತಾಯಿಲ್ಲ, ಎಲ್ಲ ಉರಿತೈತೆ. ಎಷ್ಟು ಖಾರ ಐತೆ, ಎಷ್ಟು ಖಾರ ಐತೆ. ಕಮ್ಮಿ ಹಿಡ್ಕೊಂಡು ನಾನು ಜಾಸ್ತಿ ಕೊಟ್ಟವನೆ. ಇವನು ಅವಾಗಿಂದ ಆರಿಸ್ತಾನೆ, ಅವನು ತಿಂತಾನೆ ಇಲ್ಲ. ಒಂದ್ 2 ನಿಮಿಷ ತಡ್ಕೊ. ಅವ್ನು ನೋಡಿ ಇನ್ನೂ ತಿಂದಿಲ್ಲ, ಅವ್ನು ತಿನ್ನಕ್ ಸ್ಟಾರ್ಟ್ ಮಾಡ್ರೆ ಅವ್ನು ಎದ್ದೋಯ್ತಾನೆ. ಇರು 1 ನಿಮಿಷ. ಬಂದು ತಿನ್ನು, ಆಮೇಲೆ ಮಾತಾಡು. ನೀನು ನೋಡಿಲ್ಲ ನಾನು. ತಿನ್ನಲ್ಲ ಇವಾಗ. ತಿಂದಿದ್ಮೇಲೆ 10 ನಿಮಿಷ ಆದ್ರೂ ತಿಂತಿರ್ಬೇಕು ಹಂಗೆ. ಇಲ್ಲ ಅವ್ನು ತಿಂತಾನೆ, ಅವಾಗ ನೋಡಿಲ್ಲ ನಂಗೆ ಅಂತ ಅಷ್ಟೇ ಹೊತ್ತು ಬಾಯಿಗೆ ಹೋಯ್ತಾ ಇಲ್ಲ ಹೊರಗೆ. ತಿಂತೀರ ನೀನು? ತಿನ್ನಕ್ಕೆ ಆಗ್ತಾ ಇಲ್ಲ. ಏನು ಟೈಮಿಂಗ್ ಇಲ್ಲ, ಆರಾಮಾಗಿ ಬಿಡ. ಈ ಚಿಕ್ಕ ಮಕ್ಕಳು ಪ್ರೆಗ್ನೆಂಟ್ ಲೇಡೀಸ್ ಯಾರು ಟ್ರೈ ಮಾಡಬಾರ್ದಪ್ಪ. ಪ್ರೆಗ್ನೆಂಟ್ ಲೇಡೀಸ್ ತಿಂದರೆ ಡೈರೆಕ್ಟ್ ಡೆಲಿವರಿನೇ ಅವತ್ತೆ. ಏನೋ ಕೆಂಪುಗಾಗ್ಬಿಟ್ಟೈತೆ ಮುಂಚೆ ಹಿಂಗೆ ಅನ್ನೋ. ಅಂತಲ್ಲ ಇಷ್ಟೊಂದು ಖಾರ ಇಬ್ಬಾರ್ದು. ತಿನ್ನ ಒಂದು ಸ್ಪೂನಾದ್ರು ತಗೊಂಡು ನಾನು ತಿಂದಿದ್ದು ನೋಡೇ ಅದು. ತಿನ್ನು, ಆಮೇಲೆ ಮಾತಾಡು. ನೀನು ತಿಂದಿದ್ದೆ ನಾನು ನೋಡಿಲ್ಲ ನಾನು. ತಿನ್ನಲ್ಲ ಇವತ್ತು. ತಿನ್ನು, ಒಂದು ಬಾಯಿ ಹಾಕು ನೋಡೋಣ. ತಿಂದಿದ್ಮೇಲೆ 10 ನಿಮಿಷ ಆದ್ರೂ ಕೂತಿರ್ಬೇಕು ಹಂಗೆ. ಇಲ್ಲ ಅವ್ನು ತಿಂತಾನೆ, ರಾವಿನ ನೋಡಿಲ್ಲ ಹಂಗೆ ಅಂತ. ಅವ್ನು ಅಷ್ಟೇ ಹೊತ್ತು ಬಾಯಿಗೆ ಹೋಯ್ತಾ ಇಲ್ಲ ಒಳಗೆ. ತಿಂತೀರ ನೀನು? ಅವ್ನು ನೋಡಿ ಎಷ್ಟು ಮೆತ್ತಗೆ ತಿಂತಾನೆ, ನೀವು ಸುಮ್ಮನೆ ಇದು ಮಾಡ್ತಾವನೆ. ಯುವರಾಜ್ ನಿಮ್ಮ ಮೊಬೈಲ್ ಟೈಮಿಂಗ್ ಆನ್ ಮಾಡಪ್ಪ. ಟೈಮರ್ ಆನ್ ಮಾಡು. ಹಂಗೇನಿಲ್ಲ, ನೀವು ತಿಂದ್ರಿ ಆರಾಮಾಗಿ. ತಿಂದಿದ್ಮೇಲೆ 10 ನಿಮಿಷ ಹಂಗೆ ಇರಬೇಕು. ಹಾಗೆ ತಿನ್ನೋಕ್ಕೆ ಆಗ್ತಾಯಿಲ್ಲ, ಇದೇ ಸಾಕು. ಆಗ್ತಾಯಿಲ್ಲಪ್ಪ. ಹಾಂ, ಎಲಿಮಿನೇಟ್ ಆಗಿದ್ರೆ 500 ರೂಪಾಯಿ ಕೊಡಬೇಕು. ಹಾಂ ಕೊಡ್ತೀಯಾ? ಹಾಂ ಸರಿ. ಹಾಂ 500 ರೂಪಾಯಿ ಕೊಡ್ತೀಯಾ? ಸರಿನಪ್ಪ, ಆಯ್ತು. ಟ್ರೈ ಮಾಡ ಇನ್ನು ಸ್ವಲ್ಪ ಹೊತ್ತು. ಆಗ್ತಾ ಇಲ್ಲಲ್ಲ, ಒಂಥರ ವಾಸನೆ ಆಗ್ತಾ ಇಲ್ಲ ನನಗೆ. ತಲೆನೋವು ಒಂಥರ. ಯಾರು ಕಂಡಿಡ್ದು ಅಲ್ಲಿ ಇತ್ತು. ಯಾರಪ್ಪ ದೇವ್ರೆ, ಆಗ್ತಾ ಇಲ್ಲ. ಆಗಲ್ಲ, ಏನಿಲ್ಲ, ಮಾಡ್ಬಿಡ್ತಾರೆ. ಬಾಯಿ ಬಿಡ ಸರಾಚಾರ. ಸರಿ ಇದು ಹಿಂಗೆ ಹೋಗ್ತೈತೆ. ಯಾಕೋ ನೀನು ಆಡ್ಕೊ, ನೀನೇ ತಿನ್ಕೋ ಅಪ್ಪ. ಐ ಇವಾಗ ಗೆಲ್ಲೋ ಅಂತಾನೆ ಇವನೇ ತಿನ್ಬೇಕು ತಾನೆ ಫುಲ್ಲು. ಸೋತವನ್ನ ಅಲ್ಲಿಗೆ ಬಿಟ್ಬಿಡ್ಬೇಕು ತಾನೆ. ಹಂಗೆಲ್ಲ ಏನಿಲ್ಲ, ಹಂಗೆ ಬಿಟ್ಟಾದ್ಮೇಲೆ ಅಷ್ಟೇ. ಇದೇ ಟ್ವಿಸ್ಟ್ ಫುಲ್ ತಿನ್. ಆ ಥರ ಎಲ್ಲ ಇಲ್ಲ, ಆ ಥರ ಇಲ್ಲ ಅಲ್ಲ. ಇವರೇ ರೂಲ್ಸ್ ಮಾಡೋಂಗಿಲ್ಲ ಫ್ರೆಂಡ್ಸ್. ಇವಾಗ ಟ್ವಿಸ್ಟ್ ಅಂತ ಕೇಳಿದ್ರೆ ಇವಾಗ ಟ್ವಿಸ್ಟ್ ಬಂದ್ಬಿಡ್ತು. ಆಚೆ ಹೆಂಗೋ ಗೊತ್ತಿಲ್ಲ, ಗೊತ್ತಾಯ್ತು ಅಂತ ತಿನ್ಬಿಡ ಮತ್ತೆ. ಆ ಥರ ಎಲ್ಲ ಇದೇ ಇಲ್ಲ. ಇವರೆಲ್ಲ ಫೇಕ್ ರೂಲ್ಸ್ ಮಾಡ್ತಾರೆ. ಏನೋ ಎಲಿಮಿನೇಟನಾ ಎಲ್ಲ ತಡ್ಕೊಂತೀಯ. 500 ರೂಪಾಯಿ ಕಟ್ಬೇಕು ಈಗಲೇ ಹೇಳಿದ್ದೀನಿ. ಹಾಂ 500 ರೂಪಾಯಿ ಕಟ್ತಾನೆ ಅವ್ನು. 500 ರೂಪಾಯಿ ನಾನು 500 ರೂಪಾಯಿ ಕೊಡ್ತೀನಿ, ನೀನು ಅದು ಫುಲ್ ತಿನ್ಬೇಕು. ಹಾಂ ಇಲ್ಲ ಅಂದರೆ ಇಲ್ಲಿಗೆ ಬಿಟ್ಬಿಡೋದು ಅಷ್ಟೇ. ಸರಿ, ಸೋತಿರೋದ್ಕಾರೋ ಒಂದೊಂದು ಡೇರಾರು ಮಾಡ್ಬೇಕು. ನಾನು ಹೇಳೋ ಡೇರ್ ಅವ್ನು ಮಾಡ್ಬೇಕು. ಇವಾಗ ಏನೋ ಒಂದು ಹೇಳ್ತೀವಿ ಅದನ್ನು ಮಾಡಬೇಕು. ಸರಿನಾ? ಬೇರೆ ಮಾಡ್ಬೇಕು. ಅದೇ ಅವ್ನಿಗೆ ಏನಾದ್ರು 500 ರೂಪಾಯಿ ಕೊಟ್ಟರೆ ನೀನು ಸರಿ, ಡೇರೆ ಮಾಡಿಸ್ತೀನಿ. 500 ಬೇಡ ಬೇಡ ಬೇಡ, ನಾನು 500 ರೂಪಾಯಿ ಕೊಡ್ತೀನಿ. ಡೇರೆ ಮಾಡಿಸ್ತೀನಿ. ಇಲ್ಲ ಇಲ್ಲ ಡೇರೆ ಮಾಡಿಸ್ತೀನಿ. ಇಲ್ಲ ಬೇಡ, ನಾನು ಡೇರ್ ಮಾಡಲ್ಲಪ್ಪ. ಇದನ್ನ 500 ರೂಪಾಯಿ ಕೊಡ್ತೀನಿ, ನೀನು ಫುಲ್ ತಿನ್ಬೇಕು. ಸರಿ 500 ರೂಪಾಯಿ ತೋರಿಸ್ ಫಸ್ಟ್. ಫೋನ್ ಪೇ ಮಾಡ್ತೀನಿ. ತೋರ್ಸ್ ಅಕೌಂಟಲ್ಲಿ ಫಸ್ಟ್. ನೀನು ತಿನ್ಬೇಕು, ಅವಾಗಲೇ ಕೊಡೋದು. ಹೆಂಗೆ ನಾನು ಹೆಂಗೆ ನಂಬಲಿ? ನೀನು ಕೊಟ್ಟೆ ಅಲ್ಲ ಅಂತ ಕೊಡ್ತೀನಿ 100%. ಇದೆಲ್ಲ ಬೇಡ. ವಿಡಿಯೋ ಬೇರೆ ಆಗ್ತೈತಲ್ಲಿ. ಪ್ರೂಫ್ ಅದೇನೆ.
ಅವ್ನು ಡೇರ್ ಮಾಡಿ ತೋರಿಸ್ತಾನೆ ಫುಲ್ ತಿಂತ್ಯಾ ತೋರಿಸ್ತೀನಿ. ನಾನು ಕಳಿಸ್ಬೇಕು ಅಕೌಂಟ್ ಕಳಿಸಿದ ವಿಡಿಯೋನು ತಕ್ಷಣ ಆಗ್ತಾ ಇದೆ, ಇಲ್ಲಿ ಸುಳ್ಳು ಹೇಳಕ್ ಆಗಲ್ಲ. ನೀನ್ ತಿನ್ನು, ನಾನು ಕಳಿಸ್ತೀನಿ. ಬೇಡ ನಾನು ಡೇರೆ ಮಾಡ್ಬಿಡು. ಹ್ಞೂ ಸರಿ ಐತಿ ಹೇಳಪ್ಪ. ಹಾಂ ಹೇಳ ಏನಂತ, ಒಂದು ಹುಡುಗಿ ಪ್ರಪೋಸ್ ಮಾಡಬೇಕು. ನಡೆಯಲಿ, ಕಟ್ ಮಾಡಲಿ, ನಮ್ಮ ಮನೇಲೆಲ್ಲ ಹೋಗಿತಾರಲಿ. ಪ್ರಪೋಸ್ ಮಾಡೋ ಥರ ಒಂದು ಡೇರ್ ಇವಾಗ. ದೊಡ್ಡ ಡೇರ್ ಅಂದರೆ ಹೆಂಗೆ ಇರುತ್ತೆ, ಇನ್ನೆಂಗಿರುತ್ತೆ? ಸುಮ್ಮನೆ ತೆಗಿಯಲಿ, ಕಟ್ ಮಾಡಲ್ಲ. ಇನ್ನೊಂದು ಥರ ನೀನು ಹೇಳಪ್ಪ, ಅದೇ ಡೇರ್ ಮಾಡ್ತೀವಿ ಅಂತ ಅದನ್ನೇ ಏನೋ ಒಂದು ಹೇಳು ಬೇರೆ. ನೀನೇ ಹೇಳು. ನಾನು ಹೇಳ ಏನು ಹೇಳಿ? ನಿಮಗೆ ತಿನ್ನಿಸ್ತಾರ ಅವರು. ಕುನಾಲ್ ಗೊತ್ತಂದಿರೋ ಹಂಗೆ ತಿನ್ಸ. ತಿನ್ನೋದೇ ಇಲ್ಲ ಅವನೆಲ್ಲ ಟೈಮ್ ಗೊತ್ತದೆ. ಸರಿ ಏನು ಗೊತ್ತಾ ಡೇರು? ಹಾಂ ಹೇಳ್ಬೇಡು. ಸರಿ ಆಯ್ತು ಬಿಡ, ಅದು ಕಟ್ ಮಾಡಿ. ಹಾಂ ಸರಿ, ಇವಾಗ ಏನು ಸ್ಟಾರ್ಟ್ ಮಾಡಿದ್ಯಾ ವಿಡಿಯೋ? ಸರಿ ಏನು ಗೊತ್ತಪ್ಪ ಡೇರು, ನಾನು ಹೇಳೋದು ಮಾಡ್ಬೇಕು ನೀನು ಡೇರು. ನೀನ್ ತಿನ್ನಕ್ಕೆಲ್ಲ ಹಾಂ ತಿನ್ನಕ್ಕೆ ಹೇಳಲ್ಲಪ್ಪ, ಈಸಿನೇ. ಏನು ಗೊತ್ತಾ, ನಿಮ್ಮ ಫ್ರೆಂಡ್ಸ್ ಕೈಲಿ ಯಾರಿಗಾನ ಫೋನ್ ಮಾಡಿಸಿ ಅವ್ನು ಹಾಡು ಆಡ್ಬೇಕಲ್ಲಿ. ಅವ್ನು ಹಾಡು ಹೇಳ್ಬೇಕು ನಿನಗೆ. ಹಾಂ ಲೌಡ್ ಸ್ಪೀಕರಲ್ಲಿ ಹಾಕೋ ಅವ್ನು ಹಾಡು ಆಡ್ಬೇಕು, ಅದರ ಒಂದು ಹಾಡು. ಸರಿನಾ? ಸರಿ ಫ್ರೆಂಡ್ಸ್, ಅವ್ರ ಫ್ರೆಂಡ್ ಫೋನ್ ಮಾಡಿಸಿ ನೆಕ್ಸ್ಟು ನಾನು ಹಾಡೋದ್ರಲ್ಲಿ ತೊಗೋಣ ಬನ್ನಿ. ಯಾರಿಗೆ ಫೋನ್ ಮಾಡ್ತಿದ್ಯಪ್ಪ? ನನ್ನ ಫ್ರೆಂಡ್ ಪವನ್ಗೆ. ಲವ್ ಏನು ಮಾಡ್ತಿದ್ಯೋ? ಲವ್ ಯಾವುದಾದ್ರು ಒಂದು ಹಾಡು ಹೇಳೋ. ಹೇಳ, ಯಾವಾಗಲೂ ಯಾವುದೋ ಒಂದು ಹೇಳ್ತಿರ್ತೀಯಲ್ಲ, ಬೋರ್ ಆಗ್ತೈತೆ. ಹೇಳಲೇ, ಏನಲ್ಲೇ ನೀನ್ ಲೈ? ಹ್ಞೂ ನೀನೇ ಒಂದು 2 ಲೈನ್ ಹೇಳು ಅಂತಿರೋದು. ಹ್ಞೂ ಹೇಳು, ಯಾವ್ದು ಬೇಕು? ಯಾವುದೋ ಒಂದು ಹೇಳ. ಕನ್ನಡ. ಹ್ಞೂ 1:30 ನೈಟಿನಲ್ಲಿ ರೋಡಿನಲ್ಲಿ ನಿನ್ನ ಹೆಸರು ಕೂಗಿದೆ, ಆಮೇಲೆ ಸೌಂಡಿನಲ್ಲಿ ನೋವಿದೆ. ಸಾಕು. ಓ ಸರಿ. ಕಂಗ್ರ್ಯಾಚುಲೇಷನ್, ನೀವು ಸರಿಗಮಪಗೆ ಸೆಲೆಕ್ಟ್ ಆಗಿದ್ದೀರಾ. ಏನಾಯ್ತು? ವಿಡಿಯೋ ಮಾಡ್ತಾ ಸರಿ ಸರಿ ಆಯ್ತು ಬಿಡು. ನೀವು ಹೆಂಗ ನಿಮ್ಮ ಫ್ರೆಂಡ್ ಪವನ್ ಫೋನ್ ಮಾಡಿಸಿದೆ, ಹೆಂಗ ಅವನು ಎದ್ದ, ಅವ್ನು ಯಾವ್ದಾರು ಹನ್ನೊಂದು ಕಾಲಿಗೆ ಮಾಡು ಮುಚ್ಚ. ಸರಿ ಸರಿ ಆಯ್ತು ಮಾಡಪ್ಪ. ಹೇಳ ನಂಬರ್ಗಳು. ಹೇಳು. 9622. हाँ सर मैं अनपढ़ आदमी हूँ, मैं कुछ समझ नहीं सकता हूँ। नहीं नहीं, आपके पास सिम है? मोबाइल कैसे बात कर रहे हो आप? एयरटेल सिम चाहिए क्या? मैं पूछ रहा हूँ। एयरटेल सिम है मेरे पास। ये आपके पास एक और चाहिए क्या? नहीं सर नहीं। हाँ ठीक है छोड़ो। एक खाना खाया साहब? हाँ सर। क्या खाया आप? सर आलू चावल। हाँ ठीक है साहब। किधर से हो आप? मैं नौशहरा। ठीक है ओके भैया। आपका नाम क्या है? धन्यवाद। कमर जमान। हाँ ठीक है कमर जमान भाई, बाय बाय बाय। ಲವ್ ನಾನು ಇನ್ನೊಂದು ಏನು ಮಾಡ್ಬಿಟ್ಟಿದ್ದೀನಿ ಗೊತ್ತಾ, ನಾನು ಆನ್ ಮಾಡ್ಬಿಟ್ಟು ಸುಮ್ಮನೆ ಹಿಡ್ಕೊಂಡು ಗಾಯ್ಸ್, ನಾನು ಇವ್ನಿಗೆ ಏನು ಟಾಸ್ಕ್ ಕೊಟ್ಟಿದ್ದು ಅಂದರೆ, ಅನ್ನೋನ್ ನಂಬರ್ ಕಾಲ್ ಮಾಡಿಬಿಟ್ಟು ಡಯಲ್ ಮಾಡಿ ಅವ್ರಿಗೆ ಮಾತಾಡಿಸ್ಬೇಕು ಅಂತ. ಇವನೇನೋ ಏರ್ಟೆಲ್ ಗೀಟಲ್ಲ ಅಂತ ಹೇಳವನೇ. ಏನು ಅಷ್ಟಾಗಿಲ್ಲ, ಇನ್ನೊಂದು ಕಾಲ್ ಮಾಡಪ್ಪ. ಅಷ್ಟೇ ಅಷ್ಟೇ ಒಂದೇ ಕಾಲ್. ಅಪ್ಪ ಏರ್ಟೆಲ್ ಗೀಟೆಲ್ಲ ಅನ್ನಂಗಿಲ್ಲಪ್ಪ. ಇವನೇನಂದ ಪ್ರಾಂಕ್ ಕಾಲ್ ಮಾಡು. ಪ್ರಾಂಕ್ ಕಾಲ್ ಮಾಡು. ಕಾಲೇ ಮಾಡಿದ್ದು. ಏರ್ಟೆಲ್ ಅಂದ್ರೆ ಪ್ರಾಂಕ್ ಅಲ್ಲ. ಅವ್ರೇನು ನಿಜವಾಗ್ಲೂ ನಂಬ್ಕೊಂಡಿರ್ತಾರೆ? ನಿಜವಾದ ಹೇಳಿಲ್ಲ, ನನ್ನ ಹೆಸರು ಬೇರೆ ಹೆಸರೇ ಹೇಳಿದ್ದು. ಬೇರೆ ಥರ ಪ್ರ್ಯಾಂಕ್ ಮಾಡೋ. ನಿಮ್ಗೆ ಏನೋ ಆಫರ್ ಹೊಡೆದ್ಬಿಟ್ಟಿದೆ, ನಿಮ್ಗೆ ಅದಿದೆ ಹೇಳಿದ್ದ ನಾನು ಇವಾಗ ಸಿಮ್ ಹೊಸದೈತೆ, ಹೊಸ ಆಫರ್ ಇದೆ ನಂಬರ್ ಹೇಳಿ ನಿಮ್ಗೆ ಇದು ಅಮೌಂಟ್ ಡೆಪಾಸಿಟ್ ಆ ಥರ ಎಲ್ಲ ಮಾಡಬೇಡ್ರಿ. ಮಿಸ್ಲೀಡ್ ಎಲ್ಲ ಕೊಡಬಾರ್ದು. ಆ ಥರ ಎಲ್ಲ ಮಾಡಬೇಡ್ರಿ. ಮಿಸ್ಲೀಡಿಂಗ್ ಎಲ್ಲ ಕೊಡಬಾರ್ದು ವಿಡಿಯೋಲಿ. ಸರಿ ಆಯ್ತು ಬಿಡ್ರಿ. ಏನೋ ಒಂದು ಸ್ವಲ್ಪ ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ ಈ ಥರ ಮಾಡೋದು ತಪ್ಪು. ಯಾರು ಈ ಥರ ಟ್ರೈ ಮಾಡೋಕೆ ಹೋಗ್ಬೇಡಿ, ನಾವು ಮಾಡಿದ್ದೀರಿ ಅಂತ. ಓಕೆನಾ? ಸರಿ ಸರಿ, ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ.
ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್ ಟಾಟಾ. ಅದು ಹಾ? ಚೆನ್ನಾಗಿ ಉಟ್ಕೊಂಡಿದ್ಯಲ್ಲ. ನೆಕ್ಸ್ಟ್ ವಿಡಿಯೋ ಮುಗಿದ ತಕ್ಷಣ ನೆಕ್ಸ್ಟ್ ನೀನೇ ತಿನ್ನೋದಿರು ಹೇಳಮ್ಮ. ಟಾಟಾ ಬಾಯ್ ಬಾಯ್. ನಮಗೇನು ಖಾರ ಇರಲ್ಲ ಅಂತ ಇದ್ದ, ಇವ್ರು ಒಂಚೂರು ತಿಂತಾನೆ ನೋಡಿ. ನನಗೇನು ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ತಿಂದಿಲ್ಲ ಅಂತ ಈ ವಿಡಿಯೋಗೆ ಹಾಕೊಂಡಿಲ್ಲ. ಇದನ್ನು ತಿನ್ನಲಿ ಇವಾಗ. ತಿನ್ನಪ್ಪ, ಒಂಚೂರು ಎತ್ಕೊಂಡೆ ತಿನ್ನಪ್ಪ. ಅದೇ ಒಂದು ಚೂರೇ ತಗೋತಾ ಇದ್ರು. ತಿನ್ನಪ್ಪ, ಅಷ್ಟರಲ್ಲ ನಿನ್ನ ಖಾರನೇ ಗೊತ್ತಾಗಲ್ಲ ಅನ್ಕೋ. ಖಾರ ಆಯ್ತಾ ಇಲ್ವೋ? ಹಾಂ ಹಾಕ್ಬೇಕು. ಮಚ್ಚ ಐಸ್ ಕ್ರೀಮ್ ಎಲ್ಲ ಮೆಲ್ಟ್ ಆಗ್ಬಿಟ್ಟಿದೆ. ಎಲ್ಲಿ ಕೊಡಪ್ಪ, ಅದೇ ಸಾಕು. ಫುಲ್ ಮೆಲ್ಟ್ ಆಗ್ಬಿಟ್ಟಿದೆ. ಅಷ್ಟೇ ಕೊಡಪ್ಪ. ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಎಲ್ಲ ಇಟ್ಟಿದೆಲ್ಲ. ಹಾಗೆ ಹೆಚ್ಚಾಗಿದ್ದ ತಕ್ಷಣ ಖಾರ ಆಗ್ತೈತಲ್ಲ ಅದು. ಇನ್ನೇನು ಅಷ್ಟು ಖಾರ ಆಯ್ತು. ಮತ್ತೆ ಒಂಚೂರು ಟ್ರೈ ಮಾಡು. ಚಿಕನ್ ಅಲ್ಲ ಅದು. ಚೆಕ್ ಮಾಡಿದೆ ನಾನು, ಚಿಕನ್ ಅಲ್ಲ. ಬೇಡಪ್ಪ, ನಂಗೆ ಸ್ಮೆಲ್ಲೇ ನೋಡಕ್ ಆಗ್ತಿಲ್ಲ. ಒಂದೇ ತಗೊಂಡಿಲ್ವಲ್ಲ. ನಮ್ಗೇನು ಗೊತ್ತಿತ್ತಪ್ಪ ಯಾರು ಖಾರ ತಡೆಯಲ್ಲ ಅಂತ. ತಗೋ. ನಿಜಾಲು ತಡೆಯಲ್ಲ ಖಾರ. ಅಣ್ಣ ಬಂದು ನೋಡ್ರಿ ಹಿಂಗೆ ತಿಂತಾರೆ ಐಸ್ ಕ್ರೀಮು. ನಾವೇ ತೋರಿಸ್ರಿ ಹೆಂಗಾಗೈತೆ ತಿಂದು. ಏನು ಅಷ್ಟೊಂದು ಏನಿಲ್ಲ ಚೇಂಜಸ್ಸು. ನನ್ನ ತೋರಿಸಿ ಹೆಂಗಿದ್ದೀನಿ ನೋಡೋಣ. ಬೇವು ಹೋಗ್ಬಿಟ್ಟವನೆ. ಕೆಂಪಗಾಗಿರೋ ರೈತ ಇರೋರು ಹತ್ರ ವಿಡಿಯೋ. ಇವ್ರು ಹಾಕ್ಬಿಡ ಐಸ್ ಕ್ರೀಮ್ ಬೈ. ಐಸ್ ಕ್ರೀಮ್ ನೋಡ. ದುಃಖಕ್ಕೆ ಮೂಲ ಅಸೂಯೆ ಒಳ್ಳೆಯದಲ್ಲ ಬೆಳ್ಳಗೆ